ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ತಿಂಗಳ ಪ್ರಚಲಿತ ಘಟನೆಗಳ ಬಗ್ಗೆ ಒಂದು ಕ್ಲಾಸ್ ಅನ್ನು ನೋಡೋಣ. ಇವು ನಿಮ್ಗೆ ಮುಂಬರುವಂತಹ PC ಆಗಿರ್ಬೋದು, PSI, SD, FD ಹಾಗೂ ಮುಂಬರುವ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗಿದ್ರೆ ಬನ್ನಿ, ಮೊದಲನೇ ಪ್ರಶ್ನೆಯನ್ನ ನೋಡೋದಾದ್ರೆ, ಇತ್ತೀಚೆಗೆ ಕಾಲೇಶ್ವರಂ ಲಿಫ್ಟ್ ನೀರಾವರಿ ಯೋಜನೆಯನ್ನ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕ್ವಶನ್ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಗೋದಾವರಿ ನದಿ. ಈ ಒಂದು ಗೋದಾವರಿ ನದಿ ಏನಿದೆ, ಇದಕ್ಕೆ ಇತ್ತೀಚೆಗೆ ಕಾಲೇಶ್ವರಂ ಲಿಫ್ಟ್ ನೀರಾವರಿ ಎನ್ನುವಂತಹ ಯೋಜನೆಯನ್ನ ಗೋದಾವರಿ ನದಿಗೆ ನಿರ್ಮಿಸಲಾಗಿದೆ. ಇದರ ಬಗ್ಗೆ ನೋಡೋದಾದ್ರೆ, ಈ ಒಂದು ಗೋದಾವರಿಗೆ ಕಾಲೇಶ್ವರಂ ಲಿಫ್ಟ್ ನೀರಾವರಿ ಯೋಜನೆ ಏನಿದೆ, ಇದರ ಬಗ್ಗೆ ತನಿಖೆ ಮಾಡಿದ್ದು ನ್ಯಾಯಮೂರ್ತಿ PC ಘೋಷ್ ಅವರ ಒಂದು ತಂಡ. ಇದನ್ನ ತೆಲಂಗಾಣದ ಭೂಪಾಲಪಲ್ಲಿ ಜಿಲ್ಲೆಯ ಕಾಲೇಶ್ವರಂನಲ್ಲಿ ಇರುವಂತಹ ಗೋದಾವರಿ ನದಿಗೆ ಈ ಒಂದು ಅಣೆಕಟ್ಟನ್ನ, ಈ ಒಂದು ನೀರಾವರಿ ಯೋಜನೆಯನ್ನ ನಿರ್ಮಾಣ ಮಾಡಲಾಗಿದೆ. ಇದರ ಒಂದು ಉದ್ದೇಶ ಏನನ್ನೋದನ್ನ ನೋಡೋದಾದ್ರೆ, ನೀರಾವರಿ ಮತ್ತು ಕುಡಿಯುವ ನೀರಿಗಾಗಿ ಈ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಈ ಕಾಲೇಶ್ವರಂ ಲಿಫ್ಟ್ ನೀರಾವರಿ ಯೋಜನೆ ಏನಿದೆ, ಅಲ್ಲಿ ಬರುವಂತಹ ಭೂಪಾಲಪಲ್ಲಿ ಜಿಲ್ಲೆಯಲ್ಲಿ ಬರುವಂತಹ ಕೃಷಿಗೆ ಮತ್ತು ನೀರಾವರಿ ವ್ಯವಸ್ಥೆಗೆ ತುಂಬಾ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಯೋಜನೆಯನ್ನ ನಿರ್ಮಾಣ ಮಾಡಲಾಗಿದೆ. ಹಾಗೆ ಎರಡನೇ ಪ್ರಶ್ನೆಯನ್ನ ನೋಡೋದಾದ್ರೆ, ಇತ್ತೀಚೆಗೆ ಬ್ರಹ್ಮೋಸ್ ಏರೋಸ್ಪೇಸ್ ಪರೀಕ್ಷಾ ಸೌಲಭ್ಯವನ್ನ ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು ಅಂತ ಕ್ವಶನ್ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಉತ್ತರ ಪ್ರದೇಶದ ಲಕ್ನೋ. ಉತ್ತರ ಪ್ರದೇಶದ ರಾಜಧಾನಿಯಾಗಿರ್ತಕ್ಕಂಥ ಲಕ್ನೋದಲ್ಲಿ ಈ ಒಂದು ಬ್ರಹ್ಮೋಸ್ ಏರೋಸ್ಪೇಸ್ ಪರೀಕ್ಷಾ ಸೌಲಭ್ಯವನ್ನ ಉದ್ಘಾಟನೆ ಮಾಡಲಾಯಿತು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಬ್ರಹ್ಮೋಸ್ ಎನ್ನುವಂತಹ ಕ್ಷಿಪಣಿ ಏನಿದೆ, ಅದು ಆಪರೇಷನ್ ಸಿಂಧೂರ್, ನಮ್ಮ ಭಾರತ ದೇಶ ಮಾಡಿರ್ತಕ್ಕಂಥ ಆಪರೇಷನ್ ಸಿಂಧೂರ್ ಯುದ್ಧ ಏನಿದೆ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂತ ಒಂದು ಕ್ಷಿಪಣಿ ಯಾವುದು ಅಂತಂದ್ರೆ ಅದು ಬ್ರಹ್ಮೋಸ್ ಆಗಿರುತ್ತೆ. ಹಾಗಾಗಿ ಈ ಒಂದು ಬ್ರಹ್ಮೋಸ್ ಏರೋಸ್ಪೇಸ್ ಪರೀಕ್ಷಾ ಸೌಲಭ್ಯ ಎನ್ನುವಂತಹ ಒಂದು ಯೋಜನೆಯನ್ನ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಉದ್ಘಾಟನೆ ಮಾಡಲಾಯಿತು. ಇಲ್ಲಿ ಬ್ರಹ್ಮೋಸ್ ಬಗ್ಗೆ ನೋಡೋದಾದ್ರೆ, ಇದು ಒಂದು ದೀರ್ಘ ಶ್ರೇಣಿಯ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿರುತ್ತೆ. ಇದರ ವಿಶೇಷತೆಯನ್ನ ನೋಡೋದಾದ್ರೆ, ಇದನ್ನ ಭಾರತದ DRDO ಮತ್ತು ರಷ್ಯಾದ NPDM ಸಂಸ್ಥೆಗಳು ಜಂಟಿಯಾಗಿ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿರುತ್ತವೆ. ಹಾಗಾಗಿ ಇದಕ್ಕೆ ಬ್ರಹ್ಮೋಸ್ ಅಂತೇಳಿ ಹೆಸರನ್ನ ಇಡಲಾಗಿದೆ. ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಮೂರನೇ ಪ್ರಶ್ನೆ, ಇತ್ತೀಚೆಗೆ ಗ್ರಾಮ ಪಂಚಾಯತ್ ಮಿತಿಯೊಳಗಿನ ಭಾರತೀಯ ರಕ್ಷಣಾ ಪಡೆಗಳ ಸಿಬ್ಬಂದಿಯ ಮನೆಗಳಿಗೆ ಆಸ್ತಿ ತೆರಿಗೆ ವಿನಾಯಿತಿಯನ್ನ ಯಾವ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅಂತ ಕ್ವಶನ್ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಂಧ್ರ ಪ್ರದೇಶ್ ರಾಜ್ಯ ಸರ್ಕಾರ. ಈ ಒಂದು ಆಂಧ್ರ ಪ್ರದೇಶ್ ರಾಜ್ಯ ಸರ್ಕಾರ ಏನಿದೆ, ಆ ಒಂದು ಜಿಲ್ಲೆಗಳ ಗ್ರಾಮ ಪಂಚಾಯತ್ ಮಿತಿಯೊಳಗೆ ಬರುವಂತಹ ಭಾರತೀಯ ರಕ್ಷಣಾ ಪಡೆಗಳ ಸಿಬ್ಬಂದಿ, ಅಂದ್ರೆ ಆ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಯಾರ್ಯಾರು ಭಾರತದ ರಕ್ಷಣಾ ಪಡೆಗಳ ಸಿಬ್ಬಂದಿಗಳಾಗಿರ್ತಾರೆ, ನಮ್ಮ ಭಾರತೀಯ ರಕ್ಷಣಾ ಪಡೆಯಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ, ಆರ್ಮಿಯಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ, ಅಂತವರ ಮನೆಗಳಿಗೆ ಆಸ್ತಿ ತೆರಿಗೆ ವಿನಾಯಿತಿಯನ್ನ ಆಂಧ್ರ ಪ್ರದೇಶ್ ರಾಜ್ಯ ಸರ್ಕಾರ ಇತ್ತೀಚೆಗೆ ಘೋಷಣೆಯನ್ನ ಮಾಡಿದೆ. ಈ ಒಂದು ರಕ್ಷಣಾ ಪಡೆಗಳ ಸಿಬ್ಬಂದಿಯಲ್ಲಿ ಭೂಸೇನೆಯನ್ನ ಹೊರತುಪಡಿಸಿ, ಭೂಸೇನೆ ಅಷ್ಟೇ ಅಲ್ಲ, ಇಲ್ಲಿ ವಾಯುಸೇನೆ ಆಗಿರ್ಬೋದು, ಮತ್ತೆ ನೌಕಾಸೇನೆ ಆಗಿರ್ಬೋದು, ಅಥವಾ ಕೇಂದ್ರ ಸಶಸ್ತ್ರ ಮೀಸಲು ಪಡೆ ಏನಿದೆ CRPF ಸಿಬ್ಬಂದಿಗಳಾಗಿರ್ತಾರಲ್ಲ, ಅವರು ಎಲ್ಲಾ ರಕ್ಷಣಾ ಪಡೆಗಳ ಸಿಬ್ಬಂದಿಯ ಮನೆಗಳಿಗೆ ಈ ಒಂದು ಆಸ್ತಿ ತೆರಿಗೆ ವಿನಾಯಿತಿಯನ್ನ ಆಂಧ್ರ ಪ್ರದೇಶ್ ರಾಜ್ಯ ಸರ್ಕಾರ ಇತ್ತೀಚೆಗೆ ಘೋಷಣೆಯನ್ನ ಮಾಡಿದೆ. ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಬಿಳಿ ಹಿಮಾಲಯನ್ ಲಿಲ್ಲಿ ಎನ್ನುವಂತಹ ಪ್ರಭೇದವನ್ನ IUCN ಸಂಸ್ಥೆಯು ಯಾವ ವರ್ಗಕ್ಕೆ ಸೇರಿಸಿದೆ ಅಂತ ಕ್ವಶನ್ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಸಸ್ಯ ಪ್ರಭೇದ. ನೋಡಿ, ಈ ಒಂದು ಬಿಳಿ ಹಿಮಾಲಯನ್ ಲಿಲ್ಲಿ ಎನ್ನುವಂಥದ್ದು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಒಂದು ಸಸ್ಯ ಪ್ರಭೇದ ಆಗಿರುತ್ತೆ. ಹಾಗಾಗಿ ಇದನ್ನ IUCN ಸಂಸ್ಥೆ ಏನಿದೆ, ಇದನ್ನ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಸಸ್ಯ ಪ್ರಭೇದ ಎನ್ನುವಂತಹ ವರ್ಗಕ್ಕೆ ಸೇರಿಸಿದೆ. ಇಲ್ಲಿ IUCN ಅಂತಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ. ಇದು
ನೇಚರಲ್ಲಿ ಇರ್ತಕ್ಕಂಥ ಸಸ್ಯವರ್ಗ ಆಗಿರ್ಬೋದು ಮತ್ತೆ ಪ್ರಾಣಿ ಸಂಕುಲಗಳಲ್ಲಿ ಅದರ ಒಂದು ಸಂರಕ್ಷಣೆಯ ಜವಾಬ್ದಾರಿಯನ್ನ ಈ ಒಂದು IUCN ಸಂಸ್ಥೆ ವಹಿಸಿಕೊಂಡಿರುತ್ತೆ. ಹಾಗಾಗಿ ಈ ಒಂದು ಬಿಳಿ ಹಿಮಾಲಯನ್ ಲಿಲ್ಲಿಯನ್ನ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಸಸ್ಯ ಪ್ರಭೇದ ಅಂತೇಳಿ ವರ್ಗಕ್ಕೆ ಸೇರಿಸಲಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ರೊಮೇನಿಯಾದ ಬುಚಾರೆಸ್ಟ್ ನಲ್ಲಿ ನಡೆದ 2025ರ ಸೂಪರ್ ಬೆಟ್ ಚೆಸ್ ಕ್ಲಾಸಿಕ್ ಸ್ಪರ್ಧೆಯಲ್ಲಿ ಗೆದ್ದವರು ಯಾರು ಅಂತ ಕ್ವಶನ್ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆರ್ ಪ್ರಜ್ಞಾನಂದ್. ನಮ್ಮ ಭಾರತದ ಆರ್ ಪ್ರಜ್ಞಾನಂದ್ ರವರು ಈ ಒಂದು ಸೂಪರ್ ಬೆಟ್ ಚೆಸ್ ಕ್ಲಾಸಿಕ್ ಸ್ಪರ್ಧೆಯನ್ನ ಜಯಿಸಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಗ್ಲೋಬಲ್ ಎಲೆಕ್ಟ್ರಿಕಲ್ ವೆಹಿಕಲ್ ಔಟ್ಲುಕ್ 2025 ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದಂತ ಉತ್ತರ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ. ಈ ಒಂದು ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಏನಿದೆ ಇದು ಇತ್ತೀಚೆಗೆ ಗ್ಲೋಬಲ್ ಎಲೆಕ್ಟ್ರಿಕ್ ವೆಹಿಕಲ್ ಔಟ್ಲುಕ್ 2025 ಬಿಡುಗಡೆ ಮಾಡಿದೆ. ಇದರ ಉದ್ದೇಶ ಏನಂತಂದ್ರೆ ಒಂದು ಜಾಗತಿಕ ಮಟ್ಟದಲ್ಲಿ ಪರಿಸರ ಮಾಲಿನ್ಯವನ್ನ ತಡೆಗಟ್ಟುವಂತಹ ಉದ್ದೇಶ ಆಗಿರುತ್ತೆ. ಇಲ್ಲಿ ಜಾಗತಿಕ ವಿದ್ಯುತ್ ವಾಹನಗಳ ಮಾರಾಟದಲ್ಲಿ ಚೀನಾ 50% ಮುನ್ನಡೆಯನ್ನ ಸಾಧಿಸಿದೆ. ಹಾಗೆ ಭಾರತ 20% ಮುನ್ನಡೆಯನ್ನ ಸಾಧಿಸಿದೆ. ಅಂದ್ರೆ ಇಡೀ ಜಾಗತಿಕವಾಗಿ ಇಡೀ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಚೀನಾ ದೇಶ ಏನಿದೆ 50% ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಉತ್ಪಾದನೆ ಮಾಡುವುದರ ಮೂಲಕ ಮಾರಾಟ ಮಾಡುವುದರ ಮೂಲಕ ಒಂದು ಕೊಡುಗೆಯನ್ನ ನೀಡಿದೆ. ಇದಕ್ಕೆ ಸರಿಯಾದಂತ ಉತ್ತರ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪ್ರೌಢಶಾಲಾ ಬಾಲಕಿಯರಿಗಾಗಿ ಮನಸ್ವಿ STEM ಮಾರ್ಗದರ್ಶನ ಉಪಕ್ರಮವನ್ನ ಆಯೋಜಿಸಿದ ಸಂಸ್ಥೆ ಯಾವುದು ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದಂತ ಉತ್ತರ IIT ದೆಹಲಿ. ಈ ಒಂದು IIT ದೆಹಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದೆಹಲಿ ಏನಿದೆ ಇದು ಇತ್ತೀಚೆಗೆ ಪ್ರೌಢಶಾಲಾ ಬಾಲಕಿಯರಿಗಾಗಿ ಮನಸ್ವಿ STEM ಸ್ಟೆಮ್ ಮಾರ್ಗದರ್ಶನ ಒಂದು ಉಪಕ್ರಮವನ್ನ ಆಯೋಜನೆ ಮಾಡಿದೆ. ಇಲ್ಲಿ ಸ್ಟೆಮ್ ಅಂದ್ರೆ ಏನಂತಂದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಈ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಆತ್ಮವಿಶ್ವಾಸ ಮತ್ತು ಆಸಕ್ತಿಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿ ಈ ಒಂದು IIT ದೆಹಲಿ ಸಂಸ್ಥೆ ಏನಿದೆ ಅದು ಪ್ರೌಢಶಾಲಾ ಬಾಲಕಿಯರಿಗಾಗಿ ಮನಸ್ವಿ ಸ್ಟೆಮ್ ಮಾರ್ಗದರ್ಶನವನ್ನುವಂತಹ ಒಂದು ಉಪಕ್ರಮವನ್ನ ಆಯೋಜನೆ ಮಾಡಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ರೈತರಿಗಾಗಿ ಮಹಾವಿಸ್ತಾರ್ ಆ್ಯಪ್ ಮತ್ತು ಡಿಜಿಟಲ್ ಶೇತಿ ಶಾಲಾವನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದಂತ ಉತ್ತರ ಮಹಾರಾಷ್ಟ್ರ ರಾಜ್ಯ ಸರ್ಕಾರ. ಈ ಒಂದು ಮಹಾವಿಸ್ತಾರ್ ಆ್ಯಪ್ ಮತ್ತು ಡಿಜಿಟಲ್ ಶೇತಿ ಶಾಲಾ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಪ್ರಾರಂಭ ಮಾಡುತ್ತೆ. ಇದನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ರವರು ರೈತರಿಗೆ ಕೃಷಿಯ ಬಗ್ಗೆ ಜ್ಞಾನವನ್ನ ನೀಡುವುದಕ್ಕೆ ಈ ಒಂದು ಅಪ್ಲಿಕೇಶನ್ ಅನ್ನ ಪ್ರಾರಂಭ ಮಾಡಲಾಗಿದೆ. ಅಂದ್ರೆ ರೈತರೇನಿದೆ ಈ ಒಂದು ಮಹಾವಿಸ್ತಾರ ಆ್ಯಪ್ ಮತ್ತು ಡಿಜಿಟಲ್ ಶೇತಿ ಶಾಲಾ ಎನ್ನುವಂತಹ ಒಂದು ಆ್ಯಪ್ ಅನ್ನ ಬಳಸ್ಕೊಂಡು ಕೃಷಿಗೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಬೆಳೆಯನ್ನ ಬೆಳಿಬೇಕು, ಯಾವ ಟೈಮ್ನಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಬೇಕು, ಸಾವಯವ ಗೊಬ್ಬರಗಳನ್ನ ಹೇಗೆ ಹಾಕಬೇಕು ಮತ್ತು ಕಟಾವನ್ನ ಹೇಗೆ ಮಾಡಬೇಕು, ಯಾವ ಸೀಸನ್ ಅಲ್ಲಿ ಯಾವ ಬೆಳೆಯನ್ನ ಬೆಳಿಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ಆ್ಯಪ್ ನೀಡುತ್ತೆ. ಹಾಗಾಗಿ ರೈತರಿಗೆ ಹೆಲ್ಪ್ ಆಗ್ಲಿ ಅಂತೇಳಿ ಈ ಒಂದು ಮಹಾವಿಸ್ತಾರ ಆ್ಯಪ್ ಮತ್ತು ಡಿಜಿಟಲ್ ಶೇತಿ ಶಾಲಾ ಎನ್ನುವಂತಹ ಒಂದು ಆ್ಯಪ್ ಅನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ರವರು ಪ್ರಾರಂಭ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಡೆದ ನೀತಿ ಆಯೋಗದ 10ನೇ ಆಡಳಿತ ಮಂಡಳಿ ಸಭೆಯ ವಿಷಯ ಏನು ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದಂತ ಉತ್ತರ ವಿಕಸಿತ ಭಾರತ ಎಟ್ 2047ಗಾಗಿ ವಿಕಸಿತ ರಾಜ್ಯ. ಇದ್ರ ಬಗ್ಗೆ 10ನೇ ಆಯೋಗದ ನೀತಿ ಆಯೋಗದ 10ನೇ ಆಯೋಗದಲ್ಲಿ ಈ ಒಂದು ವಿಷಯದ ಕುರಿತು ಸಭೆಯನ್ನ ನಡೆಸಲಾಯಿತು. ಮುಂದಿನ ಪ್ರಶ್ನೆ ಹಾಗೂ ಕೊನೆ ಪ್ರಶ್ನೆ, ಕರ್ನಾಟಕ ಮತ್ತು ಗುಜರಾತ್ ನಂತರ ಬಾಹ್ಯಾಕಾಶ ಕೈಗಾರಿಕಾ ನೀತಿಯನ್ನ ಅನುಮೋದನೆ ಮಾಡಿರುವ 3ನೇ ರಾಜ್ಯ ಯಾವುದು ಅಂತ ಕ್ವಶನ್ ಇದೆ. ಅದಕ್ಕೆ ಸರಿಯಾದಂತ ಉತ್ತರ ತಮಿಳುನಾಡು. ಈ ಒಂದು ತಮಿಳುನಾಡು ರಾಜ್ಯ ಸರ್ಕಾರ ಏನಿದೆ ಇತ್ತೀಚೆಗೆ ಬಾಹ್ಯಾಕಾಶ ಕೈಗಾರಿಕಾ ನೀತಿಯನ್ನ ಅನುಮೋದನೆ ಮಾಡಿರುವಂತಹ 3ನೇ ರಾಜ್ಯ ಆಗಿರುತ್ತೆ. ಇದಕ್ಕೆ ಮುಂಚೆ ನಮ್ಮ ಕರ್ನಾಟಕ ಮತ್ತು ಗುಜರಾತ್ ರಾಜ್ಯಗಳು ಈ ಒಂದು ಬಾಹ್ಯಾಕಾಶ ಕೈಗಾರಿಕಾ ನೀತಿಯನ್ನ ಅನುಮೋದನೆ ಮಾಡಿದವು. ಇದಿಷ್ಟು ಸ್ನೇಹಿತರೆ ಮೇ ತಿಂಗಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ ಆಗಿರ್ತವೆ. ಇವು ನಿಮ್ಗೆ ಮುಂಬರುವ PC ಆಗಿರ್ಬೋದು, PSI, SDFD ಹಾಗೂ ಇನ್ನಿತರ
ರಾಜ್ಯದ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗಿರ್ತವೆ. ನಿಮ್ಗೆ ಏನಿಲ್ಲ ಅಂದ್ರೂ ಪ್ರತಿಯೊಂದು ಎಕ್ಸಾಮ್ ಗಳಲ್ಲಿ 8ರಿಂದ 10 ಕ್ವಶನ್ ನಿಮ್ಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಇರ್ತವೆ. ಹಾಗಾಗಿ ಈ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.